ನಮಸ್ಕಾರ ಮಿತ್ರರೇ. ನಮ್ಮ ತೆಂಗಿನ ತೋಟದಲ್ಲಿ ಈ ಒಂದು ನುಸಿ ಬಾಧೆ ಅಂತ ಹೇಳ್ತೀವಿ, ನುಸಿ ಪೀಡೆ, ನುಸಿ ಬಾಧೆ ಅಂತ ಹೇಳ್ತೀವಿ. ಈ ನುಸಿ ಪೀಡೆ ಅಂದರೆ ಏನು, ಇದು ಯಾಕೆ ಬರುತ್ತೆ, ಇದು ನಿರ್ವಹಣೆ ಮಾಡೋದು ಹೇಗೆ, ಇದು ನಮ್ಮಂಥ ತೆಂಗು ಬೆಳೆಗಾರರಿಗೆ ಇದು ಸಮಸ್ಯೆ. ನೋಡಿ, ನಾವು ಗಮನಿಸ್ತಾ ಬರೋಣ. ನೀವು ಇಲ್ಲಿ ಗಮನಿಸಿ ನೋಡಿ, ಇದು ಒಂದು ಹರಳು, ತೆಂಗಿನ ಹೂವಿಂದ ಬಂದಂಥ ಒಂದು ಹರಳು. ಈ ಹರಳಲ್ಲಿ ಏನಾಗುತ್ತೆ ನೋಡಿ, ಈ ರೀತಿ ಇದಕ್ಕೆ ಪುಷ್ಪ ಪಾತ್ರೆ ಅಂತ ಹೇಳ್ತೀವಿ. ಮತ್ತು ಇದು ಎಳನೀರಿನ ಭಾಗ. ಈ ಪುಷ್ಪ ಪಾತ್ರೆ ಎಳನೀರಿನ ಭಾಗವನ್ನು ಹಿಡಿದಿಟ್ಕೊಂಡಿರುತ್ತೆ. ಈ ಭಾಗದಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ಕಪ್ಪುಗೆ ಫಾರ್ಮೇಷನ್ ಆಗ್ತಾ ಇದೆ. ಸೊ ನುಸಿ ರೋಗ ಅಥವಾ ನುಸಿ ಪೀಡೆ, ಮೈಟ್ ಅಂತ ಹೇಳ್ತೀವಿ. ಆ ಮೈಟ್ ಅನ್ನೋ ವೈರಸ್ಸು ಇಲ್ಲಿ ಮೊದಲು ಪ್ರಾರಂಭ ಆಗ್ತಾ ಇದೆ. ನೀವು ಇಲ್ಲಿ ಗಮನಿಸ್ಬೋದು, ಇದಿಲ್ಲಿ ಆಗ್ತಾ ಬರುತ್ತೆ. ಇದಾದಾಗ ಏನಾಗುತ್ತೆ, ಈ ಒಂದು ಎಳನೀರಿನ ಭಾಗನ ಬೆಳವಣಿಗೆ ಆಗದಂಗೆ ಇದು ತಡೆಯುತ್ತೆ. ಅಂದರೆ ಇದು ತಿಂತಾ ಹೋಗುತ್ತೆ. ಈ ನುಸಿ ಪೀಡೆ ಮೈಟ್ ಅನ್ನೋದು ಇದೇನು ಮಾಡುತ್ತೆ, ಈ ತಿರುಳನ್ನು ತಿಂತಾ ಬರುತ್ತೆ. ಅಂದರೆ ಈ ಫಾರ್ಮೇಷನ್ ಆದಂಗೆ ಇದು ಬೆಳವಣಿಗೆ ಆಗಬೇಕಲ್ವ, ದಪ್ಪ ಎಳ್ನೀರು ಆಗಬೇಕಲ್ವ, ನಮಗೆ ತೆಂಗಿನಕಾಯಿ ಆಗಬೇಕಲ್ವ, ಅದಾಗಕ್ಕೆ ಬಿಡಲ್ಲ. ಈ ನುಸಿ ಇಲ್ಲಿ ತಿಂತಾ ಇರುತ್ತೆ. ಕಾಲಕ್ರಮೇಣ ನೋಡಿ ಈ ಥರ ಆಗಿಬಿಡುತ್ತೆ. ಅಂದರೆ ಪುಷ್ಪ ಪಾತ್ರೆ ಫ್ಲವರ್ ಬೆಳ್ಕೊಂಡಿದೆ, ಎಳ್ನೀರು ಫಾರ್ಮೇಷನ್ ಆಗ್ತಾ ಇತ್ತು. ಆದರೆ ನುಸಿ ಅದನ್ನು ತಿಂದು 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 ಎಳ್ನೀರು ಆಗದಂಗೆ ಮಾಡಿ ಕೊನೆಗೆ ಇದು ತೊಟ್ಟು ಕರಗಿ ಕೆಳಗಡೆ ಬಿದ್ದೋಗುತ್ತೆ. ಅಥವಾ ಈ ರೀತಿಯೂ ಆಗೋ ಸಾಧ್ಯತೆಗಳಿರುತ್ತೆ. ನೋಡಿ, ಇದು ಒಂದು ಅದೇ ಥರ ಕಾಯಿ. ಪ್ರಾರಂಭದಲ್ಲಿ ಈ ರೀತಿ ನುಸಿ ಪೀಡೆ ಈ ಭಾಗದಲ್ಲಿ, ಇದು ಪುಷ್ಪ ಪಾತ್ರೆ, ಹೂವಿನ ಭಾಗ. ಅಲ್ಲಿಂದ ನೋಡಿ ಈ ರೀತಿ ಈ ನುಸಿ ಇಲ್ಲಿ ಕಾಣುತ್ತಲ್ಲ, ಈ ಜಿಗುಟು ಅಂಶ ಕಾಣುತ್ತೆ ನೋಡಿ, ಈ ಥರ ಗೋಂದು ಥರ, ಅಂಟು ಥರ ಎಲ್ಲ ಬರುತ್ತೆ. ಸೊ ಇದು ತಿಂತಾ ಇದೆ. ನುಸಿ ತಿಂದು 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 ಏನಾಗುತ್ತೆ, ಈ ಕಾಯಿಯ ಗಾತ್ರ ನೋಡಿ ಇಲ್ಲಿ ಯೂನಿಫಾರ್ಮ್ ಆಗು ಬರಲ್ಲ ಒಂದು, ಮತ್ತು ಸಂಕುಚಿತವಾಗಿ ದಪ್ಪ ಆಗೋದೇ ಇಲ್ಲ, ಮೆಚೂರ್ ಆಗೋದೇ ಇಲ್ಲ. ಈ ಮೈಟು ಹೀಗೆ ಕೂತ್ಕೊಂಡಿರುತ್ತೆ. ಇದರದ್ದು ಇನ್ನೊಂದು ಪರಿಣಾಮ ಏನಪ್ಪ ಅಂತಂದರೆ, ಈ ಮೈಟ್ ಏನಿದೆಯಲ್ಲ, ಈ ನುಸಿ, ಇದು ಈ ಎಳನೀರು ಪೂರ್ತಿ ತಿಂದ ಮೇಲೆ ನಿಮ್ಮ ತೆಂಗಿನ ಮರದಲ್ಲಿ ಇದು ಒಂದು ಗೊಂಚಲಲ್ವಾ, ಈ ಮೊದಲನೇ, ಇದು ಮೂರನೇ ಗೊಂಚಲು ಅಂತ ಅಂದ್ಕೊಳ್ಳಿ ನಿಮ್ಮ ಮರದಲ್ಲಿ. ಮತ್ತು 45 ಡಿಗ್ರೀಸ್ 45 ಡಿಗ್ರಿ ಇದರಲ್ಲಿ, ಅಂದರೆ ಇದು ಪಶ್ಚಿಮಕ್ಕಿದ್ರೆ ಮತ್ತು ದಕ್ಷಿಣ ದಿಕ್ಕಲ್ಲಿ ಇನ್ನೊಂದು ಹೂ ಬಿಡುತ್ತೆ. 1 ತಿಂಗಳು ಅಥವಾ 1.5 ತಿಂಗಳಾದಮೇಲೆ ಈ ಹೊಸ ಹೂ ಬರುತ್ತಲ್ಲ, ಹೊಸ ಹೂ ಅಂದರೆ ಈ ರೀತಿ ಗೋಲಿಗಳು ಪ್ರಾರಂಭ ಆಗುತ್ತಲ್ವ. ಈ ಕೆಳಭಾಗದಲ್ಲಿದ್ದಂಥ ನುಸಿ ಗಾಳಿಯಿಂದ ಇಲ್ಲಿಂದ ಕೆಳಭಾಗದ ಗೊಂಚಲಿಂದ ಮೇಲ್ಭಾಗದ ಗೊಂಚಲಿಗೆ ವರ್ಗಾಯಿಸಲ್ಪಡುತ್ತೆ. ಹಿಂಗೆ ದಾಟ್ಕೊಂಡು ಇಲ್ಲಿ ಮತ್ತೆ ಈ ಗೊಂಚಲಿರೋ ಹರಳುಗಳನ್ನು ತಿನ್ನಕ್ಕೆ ಶುರು ಮಾಡುತ್ತೆ. ಅಂದರೆ ಒಂದು ಸಲ ನಮ್ಮ ತೆಂಗಿನ ಮರಕ್ಕೆ ನುಸಿ ಬಾಧೆ ಬಂದರೆ ಅದು ಶಾಶ್ವತವಾಗಿ ಆ ಮರದಲ್ಲಿರೋ ಎಲ್ಲ ಗೊಂಚಲುಗಳಿಗೂ ಹಬ್ಬತ್ತೆ. ಇದು ಒಂದು ನುಸಿ ಪೀಡೆಯ ಒಂದು ವಿವರಣೆ. ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಣ್ಣಿನಲ್ಲಿ ಶಕ್ತಿಯುತ ಅಂಶ ಇರಬೇಕು. ನೋಡಿ, ನಮ್ಮ ತೆಂಗಿನ ಮರ ಇಲ್ಲಿದೆ. ಇಲ್ಲೇನು ಮಾಡಿದ್ದೀವಿ, ಅಲ್ಲಿ ಟ್ರೆಂಚ್ ಮಾಡಿದೆ ಈ ಜಾಗದಲ್ಲಿ. ಅದು ನನ್ನ ತೆಂಗಿನ ಮರದ ಬುಡದಿಂದ ಸುಮಾರು 4 ರಿಂದ 5 ಅಡಿ, ಗಮನಿಸ್ತೀರಾ, ಇಲ್ಲಿ ಅದರದ್ದು ಆಕ್ಟಿವ್ ರೂಟ್ ಝೋನ್ ಅಂತೀವಿ. ಇಲ್ಲಿ ಬೇರು ವಲಯಗಳಿದೆ. ಈ ಜಾಗದಲ್ಲಿ ನಾವು ಬೇವಿನ ಹಿಂಡಿ ದ್ರಾವಣ, ಸೊ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಬೆಳೆಸ್ತೀವಲ್ಲ, ಹಿಂಡಿ ದ್ರಾವಣ, ಅದನ್ನು ತಂದು ಇಲ್ಲಿ ಹಾಕ್ತಾ ಬರಬೇಕು. ಯಾವುದು ಮರ ಪೀಡಿತವಾಗಿದೆಯೋ ನುಸಿ ಬಾಧೆಯಿಂದ, ಈ ಬೇರಿನ ತುದಿನಲ್ಲಿ ಮರದಿಂದ 4-5 ಅಡಿ ದೂರದಲ್ಲಿ ಒಂದು kg ಬೇವಿನ ಹಿಂಡಿ 10 ಲೀಟರ್ ನೀರು ಬಕೆಟಲ್ಲಿ ಕದರ್ಬಿಟ್ಟು ಅದನ್ನು ವೃತ್ತಾಕಾರವಾಗಿ ಸುತ್ತಲೂ ಇದನ್ನು ಸುರಿತಾ ಬನ್ನಿ. ಇದನ್ನು ಅಟ್ಲೀಸ್ಟು ಪ್ರಾರಂಭ ದಿನಗಳಲ್ಲಿ ವಾರಕ್ಕೊಂದು ಸತಿ ಅಥವಾ 10 ದಿನಕ್ಕೊಂದು ಸತಿ, ತಿಂಗಳಿಗೆ 3 ಸತಿನಾರು ಮಾಡಿ. 1 kg ಬೇವಿನ ಹಿಂಡಿ 10 ಲೀಟರ್ ನೀರು ಇಲ್ಲಿ ಸುರಿತಾ ಬನ್ನಿ. ಇದನ್ನು ಸತತವಾಗಿ ಮಾಡ್ತಾ ಇದ್ರೆ ಒಂದು 2-3 ತಿಂಗಳಾಗುವಷ್ಟೊತ್ತಿಗೆ ಈ ಕಹಿ ಅಂಶ, ಬೇವಿನ ಕಹಿಯ ಅಂಶ ಮೇಲೆ ಹೋದಾಗ ಇಲ್ಲಿ ಬರ್ಬೋದಾದಂಥ ನುಸಿ ಆ ಕಹಿ ಅಂಶಕ್ಕೆ ವಿರಸನ ಹೊಂದಿ ಹೊರಗಡೆ ಅದು ರಿಪೆಲೆಂಟ್ ಅಂತ ಹೇಳ್ತೀವಿ, ರಿಪೆಲೆಂಟಾಗಿ ಕೆಲಸ ಮಾಡುತ್ತೆ. ಆವಾಗ ನುಸಿಯ ಬೆಳವಣಿಗೆ ಕಮ್ಮಿ ಆಗುತ್ತೆ. ಹಾಗಾಗಿ ಬೇವು ಮೂಲದ ಗೊಬ್ಬರ ನಮ್ಮ ಥರ ದ್ರವ ರೂಪದಲ್ಲಿ ನಾವು ಕೊಡ್ತಾ ಇರೋದ್ರಿಂದ ಈ ನುಸಿ ಪೀಡೆಯನ್ನು ಮೈಟ್ ಮ್ಯಾನೇಜ್ಮೆಂಟ್ ಇನ್ ಕೊಕೊನಟ್ ಅಂತ ಹೇಳ್ತೀವಿ. ಇದನ್ನು ನಾವು ಸಾಕಷ್ಟು ನಿಯಂತ್ರಣ ಮಾಡ್ಬೋದು. ಮತ್ತು ಮಣ್ಣು ಆರೋಗ್ಯವಾಗಿದ್ದು ಪೂರಕವಾದ ಪರಿಸರ ಇದ್ದರೆ ಇದು ಹರಡಲ್ಲ. ನನ್ನ ತೋಟದಲ್ಲೂ ಸಾಕಷ್ಟು ಇತ್ತು ಈ ನುಸಿ, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಈಗಲೂ ಇದೆ, ಕಮ್ಮಿ ಆಗ್ತಾ ಇದೆ. ಹಾಗಾಗಿ ತೆಂಗಿನಲ್ಲಿ ಇಳುವರಿಯ ಮೇಲೆ ಪರಿಣಾಮ ಬೀರ್ತಕ್ಕಂಥ ಈ ನುಸಿ ಪೀಡೆ ಏನಿದೆ, ಮೈಟ್, ಇದನ್ನು ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಮತ್ತು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.